ಮಾಧ್ಯಮದವರ ಮುಂದೆ ಶಾಸಕರಿಗಾಗಲಿ ದೊಡ್ಡವರಿಗಾಗಲಿ ಬೈದರೆ ನಾವು ದೊಡ್ಡವರಾಗುತ್ತೇವೆ ಎನ್ನುವುದು ನಿನ್ನ ಭ್ರಮೆ. ತಮ್ಮ ಇರುವಿಕೆಯನ್ನು ತೋರಿಸಿಕೊಳ್ಳಲು ಪತ್ರಿಕೆ ಮಾಧ್ಯಮದವರ ಮುಂದೆ ತಮ್ಮ ರಾಜಕಾರಣ ಮಾಡೋದು. ಜನಗಳ ಮುಂದೆ ಹೋಗಿ, ಜನರ ಸಮಸ್ಯೆಗಳ ಮುಂದೆ ಹೋಗಿ ರಾಜಕಾರಣ ಮಾಡಿ. ಕೆಐಡಿಬಿ ಮೆಂಬರ್ ಆಗಿದ್ದಾಗ ಸಾಗರ ತಾಲೂಕಿಗೆ, ಆನಂದಪುರಕ್ಕೆ ನಿಮ್ಮ ಕೊಡುಗೆ ಏನು? ನಿಮ್ಮ ದುರಾಡಳಿತ, ನಿಮ್ಮ ನಡತೆಯನ್ನು ಯೂನಿವರ್ಸಿಟಿಯಲ್ಲಿರುವ ಪ್ರತಿಯೊಂದು ಕಂಬ ಏಳುತ್ತದೆ. ಫಾರೆಸ್ಟ್ ಇಲಾಖೆಯವರ ಮೇಲೆ ಹೊಡೆದು ನಾಟಕದ್ದು ಒಳಗೆ ಹೋದ ವ್ಯಕ್ತಿ ಶಾಸಕರ ಬಗ್ಗೆ ಮಾತನಾಡುತ್ತಾನೆ. ಸಾಗರ ಜಾತ್ರೆಯ ಬಗ್ಗೆ ಹರ್ತಾಳು ಹಾಲಪ್ಪ ಕೂಡ ಪ್ರಶಂಸೆ ಮಾಡಿದ್ದಾರೆ. ಆದರೆ ಈ ಮುಟ್ಟಾಳನಿಗೆ ಅರ್ಥ ಆಗುತ್ತಿಲ್ಲ. ಹೀಗೆ ಒಂದರ ಹಿಂದೆ ಒಂದರಂತೆ ಪುಂಖಾನುಪುಂಖವಾಗಿ ರತ್ನಾಕರ್ ವನಗಾಡು ಮೇಲೆ ವಾಗ್ದಾಳಿ ನಡೆಸಿದ ಸಾಗರ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಸೋಮಶೇಖರ್ ಲ್ಯಾವ್ಗರಿ. ಇರುವಿಕೆಯ ರಾಜಕಾರಣ ತೋರ್ಸೋದಕ್ಕೆ ನಾನಿದ್ದೀನಿ ಮಾಧ್ಯಮದ ಮುಂದೆ ಬಂದ್ಬಿಟ್ಟು ನಾನು ಇದೀನಿ ಅಂತಕ್ಕಂಥದ್ದನ್ನ ತೋರ್ಸೋದಕ್ಕೆ, ಬಿಂಬಿಸೋದಕ್ಕೆ ರಾಜಕಾರಣ ಮಾಡೋದು ಬಿಡಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಕೆಲವೊಬ್ರು ಈ ಭಾಗದಲ್ಲಿ ಇರ್ತಕ್ಕಂಥ ಮುಖಂಡರು, ನಾನು ಸಾಕಷ್ಟು ಸತಿ ಹೇಳಿದ್ದೀನಿ, ತಮ್ಮ ಇರುವಿಕೆಯನ್ನ ತೋರಿಸ್ಕೊಳ್ಳೋದಕ್ಕೆ ಒಂದಿಷ್ಟು ಪತ್ರಿಕೆ ಮಾಧ್ಯಮದವರ ಮುಂದೆ ಬಂದ್ಬಿಟ್ಟು ತಮ್ಮ ರಾಜಕಾರಣವನ್ನು ಮಾಡೋದು. ನಾನು ಅವರಿಗೆ ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ, ಜನಗಳ ಮುಂದೆ ಹೋಗಿ, ಜನಗಳ ಸಮಸ್ಯೆಗಳ ಮುಂದೆ ಹೋಗಿ ರಾಜಕಾರಣವನ್ನು ಮಾಡಿ. ನೀವು ಮಾಧ್ಯಮದವರ ಮುಂದೆ ಹೋಗ್ಬಿಟ್ಟು ನೀವು ಮಾತಾಡಿದ ತಕ್ಷಣ, ಶಾಸಕರಿಗೆ ಬೈದ ತಕ್ಷಣ, ದೊಡ್ಡವರಿಗೆ ಬೈದ ತಕ್ಷಣ ನೀವು ದೊಡ್ಡ ಮುಖಂಡ ಆಗ್ತೀನಿ, ನಾನು ದೊಡ್ಡವನಾಗ್ತೀನಿ ಅಂತಕ್ಕಂಥದ್ದು ನಿಮ್ಮ ಭ್ರಮೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ, ಈ ಹಿಂದೆ ಪತ್ರಿಕಾಗೋಷ್ಠಿ ಮಾಡಿದಾಗ, ಮೊನ್ನೆ ಒಂದು ಮಾಡಿದ್ರೆ, ಅದು ಹಿಂದೆ ಮಾಡಿದಾಗ ಸಾಗರದ ಮಾರಿ ಜಾತ್ರೆ ಬಗ್ಗೆ ಸಾಕಷ್ಟು ಮಾತುಗಳನ್ನ ಅವರ ಮಾಧ್ಯಮಗೋಷ್ಠಿಯಲ್ಲಿ ನೋಡಿದೆ. ನಾನು ಅವ್ರು ಮಾತಾಡಿರ್ತಕ್ಕಂಥ ಮಾತು, ಅಧಿಕಾರಿಗಳನ್ನ ಬಳಸ್ಕೊಂಡು, ಹಾಗೇನೆ ಶಾಸಕರನ್ನಿತ್ತು ವಾಲಂಟ್ರಿ ಆಗಿ ಜಾತ್ರೆಯನ್ನ ಮಾಡಿದ್ರು, ಎಷ್ಟು ಮಟ್ಟಕ್ಕೆ ಸರಿ ಹಸ್ತಕ್ಷೇಪ ಮಾಡಿದ್ರು ಅಂತ. ನಾನು ಆ ಒಬ್ಬ ಮುಖಂಡನಿಗೆ ಹೇಳಕ್ ಇಷ್ಟಪಡ್ತೀನಿ, ದಯಮಾಡಿ ಒಬ್ಬ ಲೀಡರ್ ಆದವನಿಗೆ ಬೇಸಿಕ್ ಸೆನ್ಸ್ ಅಂತ ಇರುತ್ತೆ, ಅದು ಬೇಕು, ಯೋಚನೆಗಳು ಬೇಕು. ನಾನು ಯಾರ ಬಗ್ಗೆ ಮಾತಾಡ್ತೀನಿ, ನಾನು ಏನಕ್ಕಾಗಿ ಮಾತಾಡ್ತೀನಿ, ನಾನೇನು ಅನ್ನೋದನ್ನ ಅರ್ಥಕೋಬೇಕು. ಈ ಭಾಗದ ಜನ, ಅನಂತಪುರ ಭಾಗದ ಜನ ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡಿದ್ದಾರೆ, ತಾಲೂಕ್ ಪಂಚಾಯತ್ ಮೆಂಬರ್ನು ಕೂಡ ಮಾಡಿದ್ರು. ಹಾಗೇನೆ ಮುಂದೋಗಿ ಕಾಗೋಡ್ ಸಾಹೇಬ್ರು ಕೆಡಿಬಿ ಮೆಂಬರ್ ಮಾಡಿದ್ರು, ಅವ್ರನ್ನ ರಾಜ್ಯದ್ದು ಸದಸ್ಯರನ್ನಾಗಿ ಮಾಡಿದ್ರು. ನೀವು ನಿಮ್ಮ ಜವಾಬ್ದಾರಿನ ಯಾವ ತರದಲ್ಲಿ ತೋರಿಸ್ಬೇಕಿತ್ತು? ಶಾಸಕರ ಬಗ್ಗೆ ಏನ್ ಮಾತಾಡ್ತೀರಿ? ಶಾಸಕರು ಯಾರು? ಸಾಗರ ಮಾರಿಕಾಂಬೆ ಜಾತ್ರೆ ಗೌರವಾಧ್ಯಕ್ಷರು, ಮಾರಿಕಾಂಬೆ ಜಾತ್ರೆಯ ಏನು ಮಾರಿಕಾಂಬೆ ದೇವಸ್ಥಾನ ಇದೆ, ಅದರ ಗೌರವಾಧ್ಯಕ್ಷರು ಶಾಸಕರಾಗಿರ್ತಾರೆ. ಏನು ಯಾವುದೇ ಶಾಸಕರಾಗಿರ್ಲಿ, ಹಿಂದೆ ಹಾಲಪ್ಪನವರಾಗಿರ್ಬೋದು, ಕಾಗೋಡ್ ಸಾಹೇಬರಾಗಿರ್ಬೋದು, ಈಗ ಬೇಳೂರು ಗೋಪಾಲಕೃಷ್ಣ ಸಾಹೇಬರಾಗಿರ್ಬೋದು, ಯಾರು ಶಾಸಕರಾಗ್ತಾರೆ ಅವರು ಗೌರವಾಧ್ಯಕ್ಷರಾಗಿರ್ತಾರೆ. ಈ ತಾಲೂಕಿನ ಜನತೆ, ಸುತ್ತಮುತ್ತ ತಾಲೂಕಿನ ಜನತೆ ಬಂದು ನೋಡ್ತಕ್ಕಂಥ ಜಾತ್ರೆ ಅದು. ಆ ಜಾತ್ರೆ ಚಂದ ಕಾಣಬೇಕು, ಅಲ್ಲಿ ಮೂಲಭೂತ ಸೌಕರ್ಯಗಳು ಬೇಕು, ಜನಗಳು ಯಾವುದೇ ರೀತಿ ತೊಂದರೆ ಆಗಬಾರ್ದು, ಯಾವುದೇ ರೀತಿಯಲ್ಲಿ ರೋಗ ರುಜಿನಗಳು ಬರಬಾರ್ದು, ಕ್ಲೀನ್ನೆಸ್ ಇರಬೇಕು ಅನ್ನೋದ್ರ ಬಗ್ಗೆ ಶಾಸಕರು ಗಮನ ಹರಿಸಿ ಮೀಟಿಂಗ್ ಮಾಡಿ, ಎಲ್ಲ ಒಂದ್ ಕಡೆ ಜಾತ್ರೆ ಚೆನ್ನಾಗ್ಬೇಕು ಅಂತದನ್ನ ಯೋಚನೆ ಮಾಡಿದ್ರೆ ಶಾಸಕರು ಹಸ್ತಕ್ಷೇಪ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ನೀವು ಮಾತಾಡಿದ್ದೀರಿ. ಅದು ಬಹಳ ಕೀಳ್ಮಟ್ಟದಲ್ಲೆಲ್ಲ ಮಾತಾಡಿದ್ದೀರಿ. ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ, ಯಾಕಂದ್ರೆ ನಿಮ್ಮಷ್ಟು ಕೀಳ್ಮಟ್ಟದ ಥರ್ಡ್ ಕ್ಲಾಸ್ ರಾಜಕಾರಣ ನಾವು ಮಾಡ್ತಾ ಇಲ್ಲ. ಯಾಕೆ ಈ ಮಾತನ್ನ ಥರ್ಡ್ ಕ್ಲಾಸ್ ರಾಜಕಾರಣ ಅಂತ ಈ ರತ್ನಾಕರ್ ಹೊನಗೋಡುಗೆ ಹೆಸರುಗಳ್ಬಿಟ್ಟೆ ಹೇಳ್ತೀನಿ ಅಂದ್ರೆ, ನೀನ್ ಮಾಡ್ತಾ ಇರ್ತಕ್ಕಂಥ ರಾಜಕಾರಣ ಥರ್ಡ್ ಗ್ರೇಡ್ ರಾಜಕಾರಣ, ಇದನ್ನ ಮಾಡಬಾರ್ದು. ಶಾಸಕರಿಗೆ ಜವಾಬ್ದಾರಿ ಇರ್ತದೆ, ಅವರು ಮೀಟಿಂಗ್ ಕರೀತಾರೆ. ಯಾಕೆಂದ್ರೆ ಅಲ್ಲಿ ನಿಮ್ಗೆ ಗೊತ್ತಿರಬೇಕು, ಸಾಗರದಲ್ಲಿ ಏನು ಸ್ಥಳೀಯವಾಗಿ ಒಂದು ದೇವಸ್ಥಾನ ಸಮಿತಿ ಇತ್ತು, ಕಮಿಟಿ ಇತ್ತು, ಅದು ಕೋರ್ಟಲ್ಲಿ ಇತ್ತು ಕೇಸ್. ಚುನಾವಣೆ ನಡೀತಾ ಇದೆ ಈಗ, ಇನ್ನೇನು ಇನ್ನು ಒಂದ್ 3-4 ದಿವಸ ಚುನಾವಣೆ ಆಗುತ್ತೆ. ಸೇರಿಸಿ ಯಾವುದೇ ಪಕ್ಷ ಪಾರ್ಟಿ ನೋಡ್ಲಿಲ್ಲ. ಎಷ್ಟು ಜನ ಬಿಜೆಪಿ ಅವರು ಅದರಲ್ಲಿ ಸದಸ್ಯರಾಗಿದ್ರು, ಮೊನ್ನೆ ಕಮಿಟಿಗಳಲ್ಲಿದ್ರು. ಎಷ್ಟು ಜನ ಕಾಂಗ್ರೆಸ್ ಅವರು ಇದ್ರು. ಎಲ್ಲಾ ಪಕ್ಷದವರು, ಯಾವುದೇ ಪಕ್ಷ, ಎಲ್ಲ ಜಾತಿ ಜನಾಂಗ ಎಲ್ಲರೂ ಸೇರ್ಬಿಟ್ಟು ನಾವು ಸಮಿತಿಗಳು ಮಾಡ್ಕೊಂಡು ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಜಾತ್ರೆನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದನ್ನ ಈ ಮಾಜಿ ಶಾಸಕರಾದ ಹರ್ತಾಳ್ ಹಾಲಪ್ಪನವರು ಕೂಡ ಪ್ರಶಂಸೆ ಮಾಡಿದ್ದಾರೆ. ಆದ್ರೆ
ಈ ಒಬ್ಬ ಮುಟ್ಟಾಳಿಗೆ ಅರ್ಥ ಆಗ್ತಾ ಇಲ್ಲ ಆ ಜಾತ್ರೆ ಬಗ್ಗೆ. ಹಾಗೆ ಶಾಸಕರು ಕೂಡ ತಾಲೂಕಿನ ಒಬ್ಬ ಪ್ರಥಮ ಪ್ರಜೆಯಾಗಿ ಇಲ್ಲಿಗೆ ಬೇಕಾಗಿರ್ತಕ್ಕಂಥ ತುರ್ತಾಗಿ ಜಾತ್ರೆಗಳಿಗೆ ಏನ್ ಬೇಕು ಅದನ್ನ ಆ ಮೀಟಿಂಗ್ ಕರೆದು ಮಾಡ್ತಕ್ಕಂಥದ್ದು ಅವರ ಕರ್ತವ್ಯ. ಅದಕ್ಕೆ ಯಾರನ್ನು ಕರಿಬೇಕು? ತಾಲೂಕು ಎಕ್ಸಿಕ್ಯೂಟಿವ್ ಆಫೀಸರ್ ಯಾರು? ಇಒ. ನಾನು ಅವ್ರನ್ನ ಕ್ವಶನ್ ಮಾಡ್ತೀನಿ, ಇಒ ಕರಿಬೇಕಾ ಬೇಡವಾ? ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಬೇಕು, ರಸ್ತೆಗಳ ವ್ಯವಸ್ಥೆ ಆಗ್ಬೇಕು, ಎಲ್ಲೋ ಒಂದ್ ಕಡೆ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೇಕು, ಎಲ್ಲೋ ಒಂದ್ ಕಡೆ ಜನಗಳು ಜಾಸ್ತಿ ಜನ ಬರ್ತಾರೆ, ಕಾನೂನು ಸುವ್ಯವಸ್ಥೆ ಚೆನ್ನಾಗಿರ್ಬೇಕು. ಆ ಸಂಬಂಧಪಟ್ಟ ಇಲಾಖೆಯವ್ರನ್ನ ಕರೆದ್ಬಿಟ್ಟು ಒಬ್ಬ ಶಾಸಕರಾದವರಿಗೆ ಜವಾಬ್ದಾರಿ ಇರ್ತದೆ ಮಾಡತಕ್ಕಂಥದ್ದು. ಇವರು ಅದನ್ನ ಧಿಕ್ಕಾರ ಅಂತಕ್ಕಂಥ ಮಾತನ್ನ ಈ ಒಬ್ಬ ಮುಟ್ಟಾಳ ಹೇಳ್ತಾನೆ ಅಂದ್ರೆ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಯಾವುದೇ ಒಂದು ಜನರ ಸಮಸ್ಯೆ ಆಗ್ಲಿ, ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ಎಲ್ಲದ್ರ ಬಗ್ಗೆ ಶಾಸಕರು ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ಅದಕ್ಕಾಗಿ ಈ ಒಂದು ಮೀಟಿಂಗ್ ಕರೆಯುವಂಥದ್ದು. ನೀವು ಹೇಳ್ತೀರಿ ಶಾಸಕರು ಫಾರೆಸ್ಟ್ ಇಲಾಖೆ ಬಗ್ಗೆ ಮಾತಾಡ್ಲಿಲ್ಲ, ಸಮಸ್ಯೆಗಳ ಬಗ್ಗೆ ಮಾತಾಡಲಿಲ್ಲ ಅಂತ. ಯಾವ ಫಾರೆಸ್ಟ್ ಇಲಾಖೆ ಬಗ್ಗೆ ಮಾತಾಡಲಿಲ್ಲ ಶಾಸಕರು? ಹೋಗಿ ನೀವೇನ್ ಮಾಡಿದ್ರಿ? ನೀವು ADB ಮೆಂಬರ್ ಆಗಿದ್ರಲ್ಲ, ಈ ತಾಲೂಕಿಗೆ, ಈ ಅನಂತಪುರಕ್ಕೆ ನಿಮ್ ಕೊಡುಗೆ ಏನು? ನಿಮ್ಮ ದುರಾಡಳಿತ, ನಿಮ್ಮ ನಡತೆನ ಇರುವಕ್ಕೆ ಯೂನಿವರ್ಸಿಟಿ ಪ್ರತಿಯೊಂದು ಕಂಬ ಕೂಡ ಹೇಳುತ್ತೆ. ನಿಮ್ಮ ಭ್ರಷ್ಟಾಚಾರನ ಬೇಲಿ ಕಂಬ ಇದೆಯಲ್ಲ ಸುತ್ತ, ಬೇಲಿ ಕಂಬ ಒಂದು ಮರದ ಮುಂಡುಗಳು ಸುತ್ತ ನೀನ್ ಎಂತವನೋ, ನಿನ್ನ ರಾಜಕಾರಣ ಎಂತದ್ದು, ನೀನ್ ಎಲ್ಲಿಂದ ಬಂದೆ, ನೀನ್ ಹೆಂಗ್ ಬಂದೆ ಅನ್ನೋದನ್ನ ಹೇಳ್ತದೆ. ಇಂಥ ತಾಲೂಕಿನ ಜನ ಗೆಲ್ಸಿ ಕಳಿಸಿದಾಗ ಫಾರೆಸ್ಟ್ ಇಲಾಖೆಯ ಮೇಲೆ ಹೊಡೆದು ನಾಟಕದ್ದು ಒಳಗೆ ಹೋದಂತ ವ್ಯಕ್ತಿ ಇವತ್ತು ಶಾಸಕರ ಬಗ್ಗೆ ಮಾತಾಡ್ತಾನೆ. ಕಾರಣನೂ ಅಷ್ಟೇನೆ, ಶಾಸಕರು ಯಾವುದೇ ರೀತಿ ದ್ವೇಷ ರಾಜಕಾರಣ ಮಾಡಲಿಲ್ಲ. ಶಾಸಕರಿಗೆ ಜವಾಬ್ದಾರಿ ಇದೆ. ಈ ಕಡ್ಲಾಟ ಮಾರಿಜಾಕಮ್ಮ ಜಾತ್ರೆ ನಡೀತಾ ಇದೆ, ಜಾತ್ರೆ ಚೆನ್ನಾಗಿ ಕಾಣ್ಬೇಕು, ಜಾತ್ರೆ ಚೆನ್ನಾಗ್ ಆಗ್ಬೇಕು, ಯಾವುದೇ ಆಗ್ಬಾರ್ದು. ಇಲ್ಲಿ ಜನಗಳಿಗಾಗಿ ಏನು ಅನುಕೂಲ ಮಾಡ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಮೀಟಿಂಗ್ ಕರೆದ್ಬಿಟ್ಟು ಇವತ್ತು ಮೊನ್ನೆ ಅವರು ಜವಾಬ್ದಾರಿಯುತವಾಗಿ ಏನು ಇಲಾಖೆಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಯಾವುದೇ ಕುಂದುಕೊರತೆ ಆಗ್ಬಾರ್ದು, ಚೆನ್ನಾಗಿ ಮಾಡಿ ಅಂತ. ಕಡ್ಲೆ ಹಕ್ಲು ಮಾರಿಕಂಬ ಜಾತ್ರೆ ಏನ್ ನಡೀತಾ ಇದೆ, ಸಂಪೂರ್ಣ ಸಹಕಾರ ನಮ್ಮಿಂದ ಏನ್ ಬೇಕೋ ಆ ಸಹಕಾರನ ನಾವು ಆ ಜಾತ್ರೆ ಸಮಿತಿ ಜೊತೆಗೆ ನಾವು ಕೈ ಜೋಡಿಸ್ತೇವೆ, ನಾವು ಇರ್ತೇವೆ. ಈ ಜಾತ್ರೆ ಚಂದ ಕಾಣೋದಕ್ಕೆ ನಮ್ಮ ಪಕ್ಷ ಆಗ್ಲಿ, ನಮ್ಮ ಸ್ಥಳೀಯ ಮುಖಂಡರುಗಳಾಗ್ಲಿ, ನಾವೆಲ್ಲರೂ ಕೂಡ ನಾವಿದ್ದು ಯಾವುದೇ ಇದರಲ್ಲಿ ನಾವು ಜಾತಿ ಕುಲ ಭೇದ ಯಾವುದೂ ಇಲ್ಲ, ಧರ್ಮ ಅಂತ ಯಾವುದೂ ಇಲ್ಲ. ಎಲ್ಲರೂ ಕೂಡ ಇಲ್ಲಿ ಮುಸ್ಲಿಂ ಬಾಂಧವರು ಸಾಕಷ್ಟು ಜನ ಇದ್ದಾರೆ, ಸಾಕಷ್ಟು ಬೇರೆ ಬೇರೆ ಜನಾಂಗದಲ್ಲಿ ನಾವಿದ್ದೀವಿ, ಎಲ್ಲರೂ ಇದ್ದಾರೆ. ಎಲ್ಲರೂ ಕೂಡ ಸೇರಿ ಕಡ್ಲೆ ಹಕ್ಲು ಮಾರಿಕಂಬ ಜಾತ್ರೆನ ನಾವು ಮಾಡ್ತೀವಿ, ನಾವೆಲ್ಲರೂ ಕೂಡ ಇರ್ತೀವಿ ಅಂತಕ್ಕಂಥ ಮಾತನ್ನ ಮಾಧ್ಯಮ ಮುಖಾಂತರ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಎಪಿಎಂಸಿಯ ಮಾಜಿ ಅಧ್ಯಕ್ಷ ಚೇತನ್ ರಾಜ್ ಕಣ್ಣೂರ್ ಮಾತನಾಡಿ, ರತ್ನಾಕರ್ ಹೊನಗೌಡ್ರ ಅವರಿಗೆ ಬಿಜೆಪಿಯಲ್ಲಿ ಏನು ಅಂತ ಕೇಳುತ್ತಿಲ್ಲ, ಯಾವುದೇ ಗುರುತರ ಜವಾಬ್ದಾರಿಯನ್ನು ಕೊಟ್ಟಿಲ್ಲ, ಹಾಗಾಗಿ ಅವರಿಗೆ ತಮ್ಮ ಅಸ್ತಿತ್ವದ ಪ್ರಶ್ನೆ ಕಾಡುತ್ತಿದೆ. ಗೋಪಾಲಕೃಷ್ಣ ಬೇಳೂರವರ ಭಿಕ್ಷೆಯಿಂದ ರತ್ನಾಕರ್ ಹೊನಗೌಡ್ ತಾಲೂಕು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿ ಜನಪ್ರತಿನಿಧಿಗಳಾಗಿದ್ದರು. ಇದನ್ನು ಮರೆಯಬಾರದು ಎಂದು ವಾಗ್ದಾಳಿ ನಡೆಸಿರುತ್ತಾರೆ. ಹೊನಗೌಡ್ ರತ್ನಾಕರ್ ಅವರು ಮೊನ್ನೆ ಏನು ಪತ್ರಿಕಾಗೋಷ್ಠಿಯನ್ನು ಮಾಡಿಬಿಟ್ಟು ಶಾಸಕರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು, ಈ ಹಿಂದೆ ಕೂಡ ಮಾಧ್ಯಮಗೋಷ್ಠಿಯಲ್ಲಿ ಅವರು ಶಾಸಕರ ಬಗ್ಗೆ ಆರೋಪಗಳನ್ನು ಮಾಡಿರ್ತಕ್ಕಂಥದ್ದನ್ನ ನೋಡಿದ್ದೇವೆ. ನಾವು ಇವ್ರು ಹೀಗೆ ತಮ್ಮ ಅಸ್ತಿತ್ವವನ್ನು ಗುರುತಿಸ್ಕೊಳ್ಳೋದಕ್ಕಾಗಿ ಈ ಜ್ಞಾನ ಇಲ್ಲದೆ ಇರ್ತಕ್ಕಂಥವ್ರಿಗೆ ಅಜ್ಞಾನಿ ಅಂತ ಹೇಳ್ತೀವಿ. ಆ ಥರ ಅಜ್ಞಾನವನ್ನು ಅವಾಗವಾಗ ಪ್ರದರ್ಶನ ಮಾಡ್ತಾ ಇರ್ತಾರೆ ಅನ್ನೋ ಕಾರಣಕ್ಕಾಗಿ ಅವ್ರ ಪತ್ರಿಕಾಗೋಷ್ಠಿ ಮಾಡಿದ ತಕ್ಷಣ ನಾವು ಮಾಡಬಾರ್ದು ಅಂಥೇಳಿ ಒಂದು ಯೋಚನೆಯನ್ನು ಮಾಡಿದ್ದೆವು. ಇವತ್ತು ಕೂಡ ಪ್ರತಿಕ್ರಿಯೆಗಳನ್ನು ಕೊಡ್ತಿರ್ಲಿಲ್ಲ, ಯಾಕಂದರೆ ಅವರ ಅಜ್ಞಾನವನ್ನು ಪ್ರದರ್ಶಿಸಿದಾಗ ನಾವ್ಯಾಕೆ ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಅಂತಲೇ ಇದ್ದೀವಿ. ಸ್ನೇಹಿತರೆ, ಸೋಮಶೇಖರ್ ಅವರು ಹೇಳ್ದಂಗೆ ಅವರ ಇರುವಿಕೆಗಾಗಿ, ಯಾಕಂದ್ರೆ ಬಿಜೆಪಿನಲ್ಲಿ ಅವರನ್ನ ಏನು ಅಂತಾನೆ ಕೇಳ್ತಾ ಇಲ್ಲ. ಬಿಜೆಪಿಗೆ ಹೋದ ನಂತರದಲ್ಲಿ ಅಲ್ಲಿರ್ತಕ್ಕಂಥ ಮುಖಂಡರುಗಳು ಬಂತು ಮತ್ತೊಂದು ಅವರಾಗೆ ಹೋಗ್ಬೇಕು, ಅಲ್ಲಿ ನಾನಿದ್ದೀನಿ ಅಂತ ತೋರಿಸ್ಕೊಳ್ಬೇಕು. ಏನ್ ಜವಾಬ್ದಾರಿ ಕೊಟ್ಟಿದ್ದಾರೆ ಪಾರ್ಟಿ ಒಳಗಡೆ ಅವರಿಗೆ? ಇಲ್ಲ, ಒಂದು ಗುರುತರವಾದ ಜವಾಬ್ದಾರಿಯನ್ನು ಕೊಟ್ಟು ಪಾರ್ಟಿ ಸಂಘಟನೆ ಮಾಡಿ ಅಂತ ಹೇಳಿದ್ರೆ ಹೌದಪ್ಪ, ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಮಾಡಿದ್ದಾರೆ ಅಂತ ಅನ್ಬೋದು. ಅದು ಯಾವುದೂ ಕೊಟ್ಟಿಲ್ಲ. ಹಾಗಾಗಿ ಅವರಿಗೆ ಅಸ್ತಿತ್ವದ ಪ್ರಶ್ನೆ ಕಾಡ್ತಾ ಇದೆ. ಯಾರ ವಿರುದ್ಧ ಮಾತಾಡಬೇಕು? ಶಾಸಕರ ವಿರುದ್ಧ ಮಾತಾಡಬೇಕು. ಅವಾಗ ನಾನು ಬಹಳ ದೊಡ್ಡ ಮನುಷ್ಯ ಅಂತ ಅನ್ಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವರಿಗೆ ಎಷ್ಟು ಅಜ್ಞಾನದ ಕೊರತೆ ಇದೆ ಅಂತಂದ್ರೆ ಜನಪ್ರತಿನಿಧಿಗಳನ್ನೇ ಕರೆದಿಲ್ಲ.
ಅವ್ರು ಇನ್ನು ಜನಪ್ರತಿನಿಧಿ ಅಂತ ಅನ್ಕೊಂಡಾರ. ಅವ್ರ ಜನಪ್ರತಿನಿಧಿ ಆಗ್ಲೇ 10 ವರ್ಷದ ಹಿಂದಾಗಿ ಹೊತ್ತು. ಅದು ಕೂಡ ರತ್ನಾಕರ್ ಅವರೇ ಈ ಹಿಂದೆ ಹೇಳಿದ್ದೆ, ನೀವು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎರಡೂ ಸಂದರ್ಭದ ಜನಪ್ರತಿನಿಧಿ ಆಗಿದ್ದು ಗೋಪಾಲ್ ಕೃಷ್ಣ ಬೇಳೂರ್ ಅವರ ಕೃಪಾ ಕಟಾಕ್ಷ. ಅವ್ರ ಭಿಕ್ಷೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಗೆಲುವಿನ ಅಂತರವನ್ನು ನೀವು ಒಮ್ಮೆ ನೋಡ್ಕೊಳ್ಳಿ. ಗೋಪಾಲ್ ಕೃಷ್ಣ ಅವರು ಎಂತ ಸಂದರ್ಭದಲ್ಲಿ ಸಹಾಯ ಮಾಡಿದ್ರು ಅಂತಕ್ಕಂಥದ್ದನ್ನು ಕೂಡ ಯೋಚನೆ ಮಾಡಿ. ಅವರ ಒಂದು ಕೃಪಾ ಕಟಾಕ್ಷದಿಂದ ಜನಪ್ರತಿನಿಧಿ ಆಗಿ, ಅದು 10 ವರ್ಷದ ಹಿಂದೆ. ಇನ್ನೂ ನೀವು ಜನಪ್ರತಿನಿಧಿ ಅನ್ನೋ ಲೆಕ್ಕದಲ್ಲಿ ಜನಪ್ರತಿನಿಧಿಗಳನ್ನ ಕರೀದೇ ಶಾಸಕರು ಮೀಟಿಂಗ್ ಮಾಡಿದ್ರು ಅಂತ ಹೇಳ್ತಿರಲ್ಲ, ನಿಮ್ಗೆ ಎಷ್ಟು ಅಜ್ಞಾನದ ಕೊರತೆ ಇರಬಹುದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಕ್ಕಾಗತ್ತೆ. ಮಾತೆತ್ತಿರ ಸಾಗರ ಜಾತ್ರೆಗೂ ನಿಂಗೂ ಏನಪ್ಪ ಸಂಬಂಧ? ಸಾಗರ ಜಾತ್ರೆ ಬಗ್ಗೆ ಫ್ಲೆಕ್ಸ್ ಹಾಕೋದು ಬಿಡೋದು ಅದೆಲ್ಲ ಅಭಿಮಾನಿಗಳು ಹಾಕ್ತಾರೆ. ಅಭಿಮಾನಿಗಳು ಇದ್ದವರು ಫ್ಲೆಕ್ಸ್ ಹಾಕ್ತಾರೆ, ಅಭಿಮಾನಿಗಳಿಲ್ಲ, ನಿಮ್ದಿಲ್ಲ, ನಿಮ್ ನಾಯಕರ ಹಾಲಪ್ಪನವ್ರದಾಗ್ಲಿ ಯಾರ್ದಾಗ್ಲಿ ಫ್ಲೆಕ್ಸ್ ಇಲ್ಲ ಅಂತ ಅನ್ಕೊಳ್ತೀವಿ. ನೀನು ಅಲ್ಲಿ ಸಾಗರದಲ್ಲಿ ಒಂದು 7-8 ಫ್ಲೆಕ್ಸ್ ಹಾಕ್ಸಿದ್ದೀವಿ, ನಾವು ಅದ್ರ ಬಗ್ಗೆ ಏನಾದ್ರು ಮಾತಾಡಿದೀವ ಅಥವಾ ನೀನ್ ಫ್ಲೆಕ್ಸ್ ಏನಾದ್ರು ತೆಗ್ಸಿದೀವ? ಆ ಥರದ್ದು ಯಾವುದಿಲ್ಲ. ದೇವರು ಊರ್ ಜಾತ್ರೆ ಅಂತ ಅಂದಾಗ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಬಹುದು. ಸಾಗರದಲ್ಲಿ ಶಾಸಕರು ವ್ಯವಸ್ಥಿತವಾಗಿ ರಾಜ್ಯದಲ್ಲೇ ಹೆಸರು ಬರುವಂತ ಒಂದು ಐತಿಹಾಸಿಕವಾದಂತ ಜಾತ್ರೆ, ಇಡೀ ರಾಜ್ಯ ಮೆಚ್ಚುವಂತ ಜಾತ್ರೆ ಸಿರ್ಸಿ ಮತ್ತೆ ಸಾಗರ ಮಾರಿಕಾಂಬಾ ಜಾತ್ರೆ. ಅದನ್ನ ವ್ಯವಸ್ಥಿತವಾಗಿ ನಡೆಸ್ಬೇಕೋ ಬೇಡವೋ? ಈ ಬಾರಿ ಕಮಿಟಿ ಕೂಡ ಪೂರ್ಣ ಪ್ರಮಾಣದಲ್ಲಿ ಇರಲಿಲ್ಲ, ಚುನಾವಣೆ ಅಂತ ಇತ್ತು. ಅಲ್ಲಿ 4-5 ಗುಂಪುಗಳಾಗಿ ಘರ್ಷಣೆಗಳಾಗುವಂತ ಸಂದರ್ಭ ಇತ್ತು. ಅದರ ಜೊತೆನಲ್ಲಿ ಈಗಲೂ ಸಾಗರ ಪಟ್ಟಣವನ್ನ ನೀವು ಒಂದ್ ದಿವಸ ಬಿಡುವು ಮಾಡ್ಕೊಂಡು ಎಲ್ಲಾ ಕೇರಿನ ಸುತ್ತರಿದು ಬನ್ನಿ. ಸಾಗರ ಪಟ್ಟಣದೊಳಗಡೆ ಎಷ್ಟು ರಸ್ತೆಗಳನ್ನ ಮಾಡಿದ್ದಾರೆ, ಜಾತ್ರೆಗಾಗಿ ಯಾವ್ಯಾವ ವ್ಯವಸ್ಥೆಗಳನ್ನ ಮಾಡಿದ್ರು ಅಂತಕ್ಕಂಥದ್ದು ಈಗಲೂ ಕೂಡ ನಿಮ್ ಕಣ್ಣಿಗೆ ಹೋದ್ರೆ ಕಾಣುತ್ತೆ. ಅದೇನ್ ಜಾತ್ರೆಗೆ ಮಾತ್ರ ಮಾಡಿರ್ತಕ್ಕಂಥದ್ದು, ಅಲ್ಲೆಲ್ಲ ಹಸ್ತಕ್ಷೇಪ ಮಾಡಿದ್ರು ಅಂತಿದ್ರಲ್ಲ, ಜನಸಾಮಾನ್ಯರು ಓಡಾಡ್ಲಿಕ್ಕಾಗಿ ಅವರ ಆರೋಗ್ಯ ದೃಷ್ಟಿಯಿಂದ ಬೇರೆ ಬೇರೆ ಭಾಗದಿಂದ ಬರ್ತಕ್ಕಂಥ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯಿಂದ ಅವರಿಗೆ ಭದ್ರತೆ ವ್ಯವಸ್ಥೆಯಿಂದ ಎಲ್ಲ ತರದ ವ್ಯವಸ್ಥೆಗಳನ್ನ ಮಾಡಿದ್ರು. ಮೊನ್ನೆನೂ ಕೂಡ ಅನಂತಪುರದಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ಸಭೆ ಮಾಡಿರ್ತಕ್ಕಂಥದ್ದು, ಅನಂತಪುರ ಸುತ್ತಮುತ್ತ 10-18 ಹಳ್ಳಿಗಳು ಸೇರಿ ಮಾಡ್ತಕ್ಕಂಥ ದೊಡ್ಡ ಜಾತ್ರೆ. ಸಾಗರ ಹೊರತುಪಡಿಸಿದ್ರೆ ಅನಂತಪುರನೇ ಈ ತಾಲೂಕಲ್ಲಿ ದೊಡ್ಡ ಜಾತ್ರೆ. ಅದಕ್ಕೆ ಭದ್ರತೆ ಯಾವ ತರ ಇರಬೇಕು, ಮತ್ತೆ ಆರೋಗ್ಯದ ದೃಷ್ಟಿಯಿಂದ ಯಾರಿಗಾರು ಭಕ್ತಾದಿಗಳಿಗೆ ಆರೋಗ್ಯ ಸಮಸ್ಯೆ ಆದ್ರೆ ಆರೋಗ್ಯ ಇಲಾಖೆ ಯಾವ ರೀತಿ ಕ್ರಮ ಕೈಗೊಳ್ಬೇಕು, ಕುಡಿಯೋ ನೀರು ಪಾರ್ಕಿಂಗ್ ಇದನ್ನೆಲ್ಲ ಹ್ಯಾಗ್ ಮಾಡ್ಬೇಕು ಅಂತ ಹೇಳಿ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಇವಕ್ಕೆಲ್ಲ ಸೂಚನೆ ಕೊಡಬೇಕು ಆಗಿದ್ದು ಶಾಸಕರ ಕರ್ತವ್ಯ ಮತ್ತೆ ಅಧಿಕಾರ. ಶಾಸಕರು ಈ ಎಲ್ಲಾ ಸೂಚನೆಗಳನ್ನ ಕೊಡದೆ ಮತ್ತೆ ನಾನು ಅನಂತಪುರದ ಹೀರೋ ಅಂತ ಹೇಳ್ಬಿಟ್ಟು ನೀನ್ ಕೊಡ್ಲಿಕ್ಕೆ ಬರುತ್ತಾ? ಯೋಚನೆ ಮಾಡ್ಬೇಕಲ್ಲ ರತ್ನಾಕರ್ ಅವರೇ. ಇದು ಕೇವಲ ಸಾಗರ ಮತ್ತೆ ಅನಂತಪುರನ ಅಂತ ಅಂದ್ರೆ ಶಾಸಕರು ಈ ಎರಡೇ ಊರಿಗೆ ಗಮನ ಹರಿಸಿದ್ದಲ್ಲ. ಇಲ್ಲೇ ಪಕ್ಕದಲ್ಲಿ ಕಣ್ಣೂರಿನಲ್ಲಿ ಜಾತ್ರೆ ನಡೀತಾ ಇದೆ, ಅಲ್ಲೂ ಹೋಗಿ ನೋಡಿ. ರಥ ಓಡಾಡ್ಬೇಕು ಸುಗಮವಾಗಿ ಅಂತ ಹೇಳಿ ಒಳ್ಳೆ ಕಾಂಕ್ರೀಟ್ ರೋಡ್ ಮಾಡಿಕೊಟ್ಟಿದ್ದಾರೆ. ದೇವಸ್ಥಾನ ಸುತ್ತ ಅಲ್ಲಿಯ ಕಮಿಟಿಯವರು ಕೇಳ್ಕೊಂಡ್ ಹಂಗೆ ಏನು ಮೂಲಭೂತ ಸೌಕರ್ಯಗಳು ಬೇಕೋ ಅದನ್ನು ಮಾಡಿಕೊಟ್ಟಿದ್ದಾರೆ. ನೀವು ಹಂಗೆ ಕೊರ್ಲಿಕೊಪ್ಪಕ್ಕೆ ಹೋದ್ರೆ ಅಲ್ಲಿ ಜಾತ್ರೆ ಆಯ್ತು ಸ್ವಲ್ಪ ದಿವಸದ ಹಿಂದೆ, ಅಲ್ಲಿ ಹೋಗಿ ನೋಡ್ಕೊ ಬನ್ನಿ. ಅಲ್ಲಿ ಕಮಿಟಿಯವ್ರು ಏನೇನು ಆಗ್ಬೇಕು ಅಂತಂದ್ರು ಆ ಊರಿಗೆ ಬೇಕಾದಂತ ರಸ್ತೆ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ. ಲಾವಗೆರೆಗೆ ಹೋಗಿದ್ರೆ ಅಲ್ಲಿ ಜಾತ್ರೆ ಆಯ್ತು, ಅಲ್ಲೂ ಕೂಡ ರಸ್ತೆಯನ್ನ ಮಾಡಿಕೊಟ್ಟಿದ್ದಾರೆ. ಮೊನ್ನೆ ಬರೂರ್ನಲ್ಲಿ ಜಾತ್ರೆ ಆಯ್ತು, ಬರೂರ್ನಲ್ಲೂ ದೇವರ ಸ್ಥಾನದ ಮುಂಭಾಗ ಎಲ್ಲ ಕಾಂಕ್ರೀಟ್ ರೋಡು, ಅಲ್ಲಿ ನಮ್ಮ ಕಾಲೋನಿಗೆ ಕಾಂಕ್ರೀಟ್ ರೋಡ್ ಬೇಕಿತ್ತು, ಅದನ್ನು ಮಾಡಿಕೊಟ್ಟಿದ್ದಾರೆ. ಯಾವ ಊರಿನಲ್ಲಿ ಜಾತ್ರೆ ನಡೀತಾ ಇದ್ರು ಆ ಊರಿನವರು ತುರ್ತಾಗಿ ಯಾವುದೇ ತರದ ಮೂಲಭೂತ ಸೌಕರ್ಯ ರಸ್ತೆಗಳನ್ನು ಕೇಳಿದ್ರೆ ತಕ್ಷಣಕ್ಕೆ ಮಾಡಿಸ್ಕೊಡುವಂತ ಕೆಲಸವನ್ನ ಮಾನ್ಯ ಶಾಸಕರು ಮಾಡಿಕೊಟ್ಟಿದ್ದಾರೆ. ಆ ಊರಿನ ಕಮಿಟಿಗೆ ಮತ್ತೆ ಭಕ್ತಾದಿಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಎಡಳ್ಳಿ ಘಟಕದ ಅಧ್ಯಕ್ಷರಾದ ಬಾಬುಲ್ ಸಾಬ್, ಆನಂದಪುರ ಘಟಕ ಅಧ್ಯಕ್ಷರಾದ ಗಜೇಂದ್ರ, ಆಚಾಪುರ ಘಟಕ ಅಧ್ಯಕ್ಷರಾದ ಕಲ್ಲಿಮುಲ, ಹೊಸೂರು ಘಟಕದ ಅಧ್ಯಕ್ಷರಾದ ಲೋಕೇಶ್, ಪ್ರಮುಖರಾದ ರಮಾನಂದ, ವಿಜಯಗೌಡರು, ಬಸವರಾಜ್, ಎಂಎಲ್ಎ ಈಶ್ವರ್, ಮೋಹನ್, ರಾಮತುಲ್ಲಾ, ಲಿಂಗರಾಜು, ಅಮೀರ್, ಸಿರಿಜಾನ್, ಅರುಣ್ ಗೌಡ್ರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.